ಈ ಫೀಲ್ಡ್ ಬಂದ್ಮೇಲೆ ಈ ಕೆಲಸ ಸ್ಟಾರ್ಟ್ ಮಾಡ್ಮೇಲೆ ನೀವು ಪಟ್ಟಂತ ಅನುಭವಗಳು ಏನೇನಿದೆ, ನೀವು ಕಂಡಂತ ಅನುಭವಗಳು? ನಾವ್ ಕಂಡಂತ ಅನುಭವಗಳು ರೀಸನ್ ಇದೆ ಬ್ರೋ. ಇವಾಗ ಏನಿಲ್ಲ ಅಂದ್ರೆ ಒಂದಿಷ್ಟು ಏನಿಲ್ಲ ಅಂದ್ರೆ ಫಸ್ಟ್ ಟೈಮ್ ನಾನು ಇನ್ನೂವರೆಗಾದ್ರೆ ಡೆಲಿವರಿ ಬಾಯ್ ಫಸ್ಟ್ ಬಂದಿದ್ದೆ. ಅವಾಗೆಲ್ಲ ಚೆನ್ನಾಗ್ ನಡೀತಾ ಇತ್ತು. ಕಸ್ಟಮರ್ ಕೂಡ ನೀಟಾಗಿ ಚೆನ್ನಾಗಿ ಮಾತಾಡ್ಕೊಂತ, ಅಂದ್ರೆ ನಮ್ಗ ಈ ಕಡೆ ದಕ್ಷಿಣ ಕರ್ನಾಟಕದ ಭಾಷೆ ಸ್ವಲ್ಪ ನೀಟಾಗಿ ಬರಲ್ಲ. ಆದಷ್ಟು ಕಷ್ಟಪಟ್ಟು ಕಲ್ತು, ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಜನ, ನಮ್ದು ಯಾವಾಗ್ಲೂ ರಫ್ ಅಂಡ್ ಟಫ್ ಮಾತು. ಈ ಕಡೆ ಒಂದಿಷ್ಟು ಜನಕ್ಕೆ ಆ ಭಾಷೆ ಸ್ವಲ್ಪ ಆಗಲ್ಲ, ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ತಿಳ್ಕೊಂಡು ಸ್ವಲ್ಪ ಅರ್ಥ ಆಗಲ್ಲ. ಸ್ವಲ್ಪ ಈ ರ್ಯಾಶ್ ಆಗಿ ಏನಾದ್ರು ಸಡನ್ ಆಗಿ ಮಾತಾಡಿದ್ರೆ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ಬೈತಾರ ಅಂತ ಭಯ ಪಡ್ಕೊಂಡು ಒಂದಿಷ್ಟು ಜನ ಈಗ ಎಕ್ಸಾಂಪಲ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಒಂದಿಷ್ಟು ಹಿಂದಿ ಬೇರೆ ಭಾಷೆ ಎಲ್ಲ ಮಾತಾಡ್ತಾರೆ. ನಮ್ಗೆ ಅವು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರ್ಲಿಲ್ಲ. ಹೆಂಗೋ ಟ್ರೈ ಮಾಡ್ಕೊಂತ ಕಲ್ತೆ, ಎಲ್ಲಾ ಭಾಷೆ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡ್ ಕಲ್ತೆ. ಒಂದಿನ ಸಡನ್ ಆಗಿ ಒಬ್ರು ಕಸ್ಟಮರ್ ಏನ್ ಮಾಡಿದ್ರು, ಲೊಕೇಶನ್ ಬೇರೆ ತವ್ರಿಗೆ ಪಿನ್ ಮಾಡಿದ್ರು, ಬೇರೆ ರಾಂಗ್ ಲೊಕೇಶನ್ ಪಿನ್ ಮಾಡಿದ್ರು. ಮೇಡಮ್, ನಾನು ಲೊಕೇಶನ್ ಅಲ್ಲಿ ಬರಕ್ ಆಗಲ್ಲ, ಈಗ ನಾನು ಇರೋ ಪ್ಲೇಸ್ ಅಲ್ಲೇ ನಾನು ಆಟೋ ರೀಚ್ ಆಗುತ್ತೆ, ನೀವು ಇದ್ರ ಬರ್ಬೇಕಂದ್ರೆ ನೀವು ಲೊಕೇಶನ್ ಹೇಳ್ಬೇಕಾಗುತ್ತೆ ಕಾಲಲ್ಲಿ. ಮಿನಿಮಮ್ ಏನಿಲ್ಲ ಅಂದ್ರೂ ಇಲ್ಲಿಂದ ಬಹಳ ದೂರ ಇದೆ, ಅಲ್ಲಿ ಬರಕ್ ಆಗಲ್ಲ ಅಂತ ಹೇಳಿ. ಇಲ್ಲ, ನಾನು ಅವಶ್ಯಕತೆ ಇದೆ, ನನ್ಗೆ ಆರ್ಡರ್ ಮಾಡಿದೀನಿ, ನೀವು ತಂದು ಕೊಡ್ಲಿಲ್ಲ ಅಂದ್ರೆ ಹೆಂಗ್ ಮಾಡಿದ್ರು ಅಂತ ಹೇಳಿ. ಓಕೆ ಮೇಡಮ್, ತಂದು ಕೊಡ್ತೀನಿ, ಅದ್ರೇನಿಲ್ಲ, ನೀವು ಲೊಕೇಶನ್ ಕರೆಕ್ಟ್ ಆಗಿ ಹೇಳಿದ್ರೆ ನನ್ ನೆಕ್ಸ್ಟ್ ಆರ್ಡರ್ ಇದೆ, ಆರ್ಡರ್ ಕೊಟ್ಬಿಟ್ಟು ನಿಮ್ಮ ಹತ್ರ ಬರ್ತೀನಿ, ತಂದು ಕೊಡ್ತೀನಿ ಮೇಡಮ್ ಅಂತ. ಇವಾಗ ತಪ್ಪು ಅವ್ರ ಕಡೆ, ಲೊಕೇಶನ್ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಪಿನ್ ಮಾಡಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಬಟ್ ಅವ್ರ ಏನ್ ಮಾಡಿದ್ರು, ರಾಂಗ್ ಲೊಕೇಶನ್ ಪಿನ್ ಮಾಡವ್ರೆ. ಹೋಗ್ಲಿ ಬಿಡ್ರಿ ಅಂತೇಳಿ ಆಮೇಲೆ ಏನ್ ಮಾಡಿದೆ, ಈಗ ನಾರ್ಮಲ್ ಆಗಿ ಯಾರ ಹತ್ರನು ನಾವು ಜಾಸ್ತಿ ಇದು ಮಾಡಲ್ಲ, ಪರ್ಸನಲ್ ನಂಬರ್ಗಳು. ಈಗ ಸಡನ್ ಆಗಿ ಬಾಯ್ಸ್ ಇದ್ರೆ ಏನ್ ಮಾಡ್ತೀವಿ, ಈಗ ನಾವು ಪರ್ಸನಲ್ ನಂಬರ್ ಕೊಟ್ಟು ಲೊಕೇಶನ್ ಸೆಂಡ್ ಬರ್ತೀವಿ ಅಂತ ಹೇಳಿದ್ವಿ. ಕಳ್ಸಕ್ ಆಗಲ್ಲ ಸರ್ ಅಂತ. ಓಕೆ ಮೇಡಮ್, ಕಳ್ಸ್ಬೇಡಿ, ಆರ್ಡರ್ ಕ್ಯಾನ್ಸಲ್ ಮಾಡಿ ಮೇಡಮ್. ಇವಾಗ ಲೊಕೇಶನ್ ಹೇಳಕ್ಕೂ ತಯಾರಿಲ್ಲ, ಲೊಕೇಶನ್ ಕಳ್ಸಕ್ಕೂ ತಯಾರಿಲ್ಲ ಅಂದ್ಮೇಲೆ ಪ್ಲೀಸ್ ಆರ್ಡರ್ ಕ್ಯಾನ್ಸಲ್ ಮಾಡಿ ಮೇಡಮ್, ನೆಕ್ಸ್ಟ್ ಆರ್ಡರ್ ಇದೆ ನಮ್ಗೆ ಅಂದ್ರೆ ತಿಕಾಮುಚ್ಕೊಂಡ್ ಬರಕ್ ಆಗುತ್ತಾ ಇಲ್ಲ ಕಸ್ಟಮರ್. ಮೇಡಮ್, ನೀವು ಒಬ್ರು ಹೆಂಗ್ಸು, ನೀವು ಈ ತರ ಮಾತಾಡ್ಬಾರ್ದು, ನಮಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ. ನೀವ್ ಈ ತರ ಎಲ್ಲ ಮಾತಾಡಿದ್ರೆ ನಾವೇನು ಮಾತಾಡಕ್ ಆಗಲ್ಲ ಮೇಡಮ್, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಮೇಡಮ್. ಈ ತರ ಇದು ನಾನು ನಿಮ್ಮ ಇದಕ್ಕೆ ಬಿಗ್ ಬಾಸ್ ಕಂಪ್ನಿ ಕಂಪ್ಲೇಂಟ್ ಮಾಡ್ಕೋಬಹುದು ಮೇಡಮ್. ಬಾಯಿಗೆ ಬಂದಂಗೆಲ್ಲ ಮಾತಾಡಿ, ಬಾಯಿಗೆ ಬಂದಂಗ ಅವ್ರಿಗೆ ಎಷ್ಟು ಬರುತ್ತೆ ಮಾತು ಅಷ್ಟೆಲ್ಲ ಮಾತಾಡಿದ್ರು. ಸೆಲ್ಫ್ ರೆಸ್ಪೆಕ್ಟ್ ತಾಳ್ಕೊಂಡು ನನಗೂ ಸಾಕಾಯ್ತು. ನಾನೊಂದು ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡ್ಬೇಕನ್ನೋ ಕಾರಣಕ್ಕೆ ಏನ್ ಮಾಡಿದೆ, ಫೋನ್ ಸ್ವಿಚ್ ಆಫ್ ಮಾಡಿದೆ, ಸೀದಾ ಸ್ಟೋರ್ ಹತ್ರ ಬಂದೆ. ಮ್ಯಾನೇಜರ್ ಸರ್ಗೆ ಹೇಳಿದೆ, ಈ ತರ ಪ್ರಾಬ್ಲಮ್ ಆಗಿದೆ, ಅದನ್ನ ಆರ್ಡರ್ ಕ್ಯಾನ್ಸಲ್ ಮಾಡ್ರಿ. ಮ್ಯಾನೇಜರ್ ಸರ್ ಹೇಳಿದ್ರು, ಅವ್ರು ಯಾರು ಲೊಕೇಶನ್ ಹೇಳು, ಯಾರು ಇದ್ ಮಾಡು, ID ಬ್ಲಾಕ್ ಮಾಡಿಸ್ತೀನಿ ಕಸ್ಟಮರ್ ಅಂತ ಹೇಳಿದ್ರು. ಅಷ್ಟ ಆಗಿದ್ದೆ. ಅವತ್ತಿಂದ ನನ್ನ ಜೀವನದಲ್ಲಿ ಒಂದು 5-6 ಇನ್ಸಿಡೆಂಟ್ ನಡೆದಿದೆ. ಇದು ನಿಮ್ಗೆ ಒಂಥರ ವರ್ಸ್ಟ್ ಈಗ ಒಂದು ಹೆಣ್ಣಿಗೆ ಬೇಜಾನ್ ಮನೇಲಿ ಬೈದ್ರೆ ಬೈಸ್ಕೊಳಲ್ಲ, ಅಂದ್ರೆ ಬೇರೆಯವ್ರು ಬೈತಾರ ಅಂದ್ಮೇಲೆ ಅವ್ರದ್ದೇನಾದ್ರು ತಿಂದಿರ್ತೀವ, ಕೊಡೋ 40 ರೂಪಾಯಿಗೆ ಅವ್ರ ಕೈಲಿ ಇವ್ರ ಕೈಲಿ ಬೈಸ್ಕೊ ಅವಶ್ಯಕತೆ ಏನಿದೆ? ಏನಾದ್ರು ತಪ್ಪು ಮಾಡಿ ಅವ್ರ ಹತ್ರ ತಪ್ಪಿಟ್ಕೊಂಡ್ಗೆ ನಮ್ದೇನಾದ್ರು ತಪ್ಪಿದ್ರೆ ಬೈಲಿ, ಬೈಸ್ಕೊಂತೀವಿ. ಅವ್ರ ಹತ್ರ ತಪ್ಪಿಟ್ಕೊಂಡು ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಅನಿಸ್ಕೊಂಡು, ಈಗ ಅವ್ರಿಗೆ ಎದುರು ಮಾತಾಡಕ್ ಆಗಲ್ಲ. ಈಗ ಅವ್ರಿಗೆ ನಾವು ಜಾಸ್ತಿ ಮಾತಾಡಬಾರ್ದು, ನಮ್ಗೆ ಇದ್ ಮಾಡ್ತಾರೆ. ಮಾಡಿ ಬೈದಿರೋ ತಪ್ಪಿಗೆ ಯಾವ್ದಾದ್ರು ಆ ಕೇಸ್ ಈ ಕೇಸ್ ಹಾಕಿ ಒಳಗಡೆ ಪಿಟ್ ಮಾಡಿಸ್ತಾರೆ. ಈ ತರ ಜನರೇಷನ್ ನಲ್ಲಿ ಸುಮ್ನೆ ಏನು ಮಾತಾಡ್ಬಾರ್ದು. ನಾವೊಬ್ಬ ಎಜುಕೇಟೆಡ್ ಹುಡುಗ ಆಗಿದ್ದೀನಿ, ಮುಂದೆ ಎಜುಕೇಶನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸೈಲೆಂಟ್ ಆಗಿ ಬಂದ್ಬಿಟ್ಟೆ. ಇದ್ರಲ್ಲಿ ಏನಾದ್ರು ನಿಮ್ಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಏನಾದ್ರು ನಿಮ್ ಇದ್ರಲ್ಲಿ? ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ನನಗೆ ರೆಗ್ಯುಲರ್ ಕಸ್ಟಮರ್ ಒಬ್ರು ಅಂಕಲ್ ಅವ್ರು ಮಾಡ್ತಾರೆ. ಅವರು ಬೇಜನ್ ಏನಿಲ್ಲ ಅಂದ್ರೆ ಒಂದು 4ರಿಂದ 5 ನಾಯಿಗಳು ಸಾಕಿದ್ದಾರೆ. ರೆಗ್ಯುಲರ್ ಆ ನಾಯಿಗಂತಾನೆ ಅವ್ರು ಬುಕ್ ಮಾಡ್ತಾರೆ, ಫುಡ್ ಬುಕ್ ಮಾಡ್ತಾರೆ. ರೆಗ್ಯುಲರ್ ಕರೀತಾರೆ. 1/2 hour ನಾನು ಏನು ಮಾತಾಡಲ್ಲ, 1/2 hour ವೇಟ್ ಮಾಡಿಸ್ಕೊಂತಾರೆ. ಊಟ ತಂದು ಕೊಡ್ತಾರೆ. ಏನಾದ್ರು ಒಂದಿಷ್ಟು ಕುಡಿಯಕ್ಕೋ ಅಥವಾ ತಿನ್ನುವಕ್ಕೋ ಏನಾದ್ರು ತಂದು ಕೊಡ್ತಾರೆ. ಅಕಸ್ಮಾತ್ ನಾನೇ ಏನಾದ್ರು ನಮ್ಮ ಹತ್ರನೇ ಬುಕ್ ಮಾಡ್ಕೊಂಡು ಅದು ನಮಗೆ ರಿಟರ್ನ್ ತಂದು ಕೊಟ್ಟು ಖುಷಿಯಾಗಿ ಮಾತಾಡ್ಸಿ ಊಟ ಮಾಡ್ದನಪ್ಪ ಅಂತೇಳಿ ಕೇಳ್ಬಿಟ್ಟು, ಅವ್ರಿಗೆ ನಾವು ಪರಿಚಯನೇ ಇಲ್ಲ, ಅವ್ರು ನಮ್ ಸಂಬಂಧ ಇಲ್ಲ, ಅವ್ರೊಬ್ರು ಕಸ್ಟಮರ್, ನಾವೊಬ್ರು ಡೆಲಿವರಿ ಬಾಯ್, ಸಂಬಂಧ ಇಲ್ಲ ಅಂದ್ರೂ ಅವ್ರೇನಾದ್ರು ಬುಕ್ ಮಾಡಿದ ಪ್ರತಿ ಒಂದ್ ಟೈಮಲ್ಲೂ ಅವ್ರು ನಿಂದ್ರಿಸ್ಕೊಂಡು ವೇಟ್ ಮಾಡಿಸ್ಕೊಂಡು ನಾನು ಕ್ಲಿಯರ್ ಆಗಿ ವಿಚಾರಿಸ್ಕೊಂಡು ಕಳಿಸ್ತಾರೆ. ಇದೇ ನನ್ಗೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಈಗ ನನ್ಗೊಬ್ಬನಿಗೆ ಅಂತಲ್ಲ, ನನ್ಗೆ 40 ಜನ ರೈಡರ್ಸ್ ಇದಾರೆ, ಅವ್ರಿಗೆಲ್ಲರಿಗೂ ಈ ತರ ಅನುಭವ. ಪ್ರತಿಯೊಬ್ಬರಿಗೂ ಆ ಕಸ್ಟಮರ್ ಮಿನಿಮಮ್ ಏನಿಲ್ಲ ಅಂದ್ರೆ 3.5 ಕಿಲೋಮೀಟರ್ ಆಗುತ್ತೆ, ಅಂದ್ರೂ ಅವ್ರು ಯಾರು ಬೇಜಾರು ಮಾಡ್ಕೊಳಲ್ಲ. ಕಸ್ಟಮರ್ ನೇಮ್ ಮಾಡಿದ ತಕ್ಷಣ ಸಡನ್ ಆಗಿ ಹೋಗ್ಬಿಡ್ತಾರೆ.
ಅಂಡ್ ಬ್ರೋ ನಿಮ್ಮ ಹತ್ರ ಈಗಾಗ್ಲೇ ಅಂದ್ರೆ 40 ಜನ ರೈಡರ್ಸ್ ಇದಾರೆ ನಮ್ಮ ಸ್ಟೋರ್ ಅಲ್ಲಿ. 40 ಜನದ ಹತ್ರ ನಾನು ಮಾತಾಡ್ತಾ ಇರ್ತೀನಿ, ಅವ್ರ ಎಕ್ಸ್ಪೀರಿಯನ್ಸ್ ನ ಕೇಳ್ತಾ ಇರ್ತೀನಿ ಅಂತ ಅಂದ್ರೆ ಅಲ್ವಾ, ಅವ್ರಿಗೆ ಏನಾದ್ರು ಶೇರ್ ಮಾಡ್ಕೊಂಡಿದ್ರ ಏನಾದ್ರು ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಬೇರೆಯವ್ರಿಗೆ? ಬೇಜಾನ್ ಬ್ರೋ. ಇವಾಗ ಒಬ್ರು ಚೇತಣ್ಣ ಅಂತ ಇದಾರೆ ನಮ್ಮ ಹತ್ರ. ಆ ಅಣ್ಣ ಒಂದಿನ ಏನ್ ಮಾಡಿದಾರೆ, ಸ್ವಲ್ಪ ದಪ್ಪ ಇದಾರೆ, ಅವ್ರಿಗೆ ಮೆಟ್ಲು ಹಬ್ಬಕ್ಕಾಗಲ್ಲ ಅಂದ್ರು ಹಬ್ಬಿ ಅವ್ರ ಏನ್ ಮಾಡಿದಾರೆ, ಫಸ್ಟ್ ಫ್ಲೋರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಫಸ್ಟ್ ಫ್ಲೋರ್ ಕೊಟ್ಟಿದ್ದಾರೆ. ಮತ್ ಫಸ್ಟ್ ಫ್ಲೋರ್ ಅಲ್ಲಿ ಒಂದೆರಡು ಐಟಮ್ ಕೊಡ್ರಿ, ಮತ್ತೆ ನೆಕ್ಸ್ಟ್ ಏನ್ ಮಾಡ್ರಿ 4ನೇ ಫ್ಲೋರ್ ಹೋಗಿ ಐಟಮ್ ಕೊಡ್ರಿ ಅಂತ ಹೇಳಿ. ಅವ್ರ ಏನ್ ಹೇಳಿದಾರೆ, ಮೇಡಮ್ ಫಸ್ಟ್ ಫ್ಲೋರ್ ಅಂತ ಮೆನ್ಷನ್, ಅವ್ರಿಗೆ ಒಂದ್ ಸ್ವಲ್ಪ ಕಾಲು ನೋವಾಗಿದೆ ಅಂತ ಫಸ್ಟ್ ಫ್ಲೋರ್ ಅಂತ ಹೇಳಿದಿರ, ಫಸ್ಟ್ ಫ್ಲೋರ್ ಅಲ್ಲಿ ಕೊಟ್ಟಿದೀನಿ, ಮತ್ತೆ 4ನೇ ಫ್ಲೋರ್ ನಾನೇನು ಕೊಡ್ಲಿ ಮೇಡಮ್, ನೀವೇ ಕೊಟ್ಬಿಡ್ರಲ್ಲ, ಅಲ್ಲೇ ಇದೀರಲ್ಲ ಅಂತ ಹೇಳಿದಾರೆ. ಇವಾಗ ಫಸ್ಟ್ ಫ್ಲೋರ್ ಮೆನ್ಷನ್ ಮಾಡಿದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಹೋಗಿ ಕೊಟ್ಬಿಡ್ತೇವೆ. ಡೋರ್ ಟು ಡೋರ್ ಡೆಲಿವರಿ ಮಾಡಿದೀವಿ. ಡೆಲಿವರಿ ಮಾರ್ಕ್ ಕೆಳಗಡೆ ಇಳಿದವ್ರನ್ನ ರಿಟರ್ನ್ ಕರೆದು ಕೊಡ್ರಿ ಅಂತ ಹೇಳಿ ಹೇಳಿದ ತಕ್ಷಣ ಅವ್ರು ಏನ್ ಮಾಡಿದಾರೆ, ಸ್ವಲ್ಪ ಆಗಲ್ಲ ಮೇಡಮ್ ಅಂತ ಹೇಳಿದ್ರೆ, ನಾ ಕಂಪ್ಲೇಂಟ್ ಮಾಡ್ತೀನಿ ಹಂಗ ಹಿಂಗ ಅಂತ ಹೇಳಿ ಅವ್ರ ಜೊತೆ ಜಗಳ ಆಡಿದ್ದಾರೆ. ಜಗಳ ಆಡಿ ಅವರೇ ಸೀನಿಯರ್ ನಮ್ಮ ಸ್ಟೋರ್ ಅಲ್ಲಿ. ಅವರೇ ಬೇಜಾನಿನ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 5 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವರೇ ಸೀನಿಯರ್, ಅವ್ರ ಎಕ್ಸ್ಪೀರಿಯನ್ಸ್ ಮ್ಯಾಗ ನಾವು ಒಂದ್ ಸ್ವಲ್ಪ ಏನೋ ಮಾಹಿತಿ ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಬಟ್ ಅವರಿಗೆ ಈ ತರ ಅನುಭವ ಆಗಿದೆ ಅಂದ್ಮೇಲೆ ಅವ್ರಿಗೆ ಹೆವಿ ರ್ಯಾಶ್ ಆಗಿ ಮಾತಾಡಿ ಅವ್ರ ಸ್ಟೋರ್ ತನ ಬಂದ್ಬಿಟ್ಟಿವಿ. ಕಸ್ಟಮರ್ ಸ್ಟೋರ್ ತನ ನೀವು ಪೊಲೀಸ್ ತರ್ಸಂಗಿದ್ರೆ ತರ್ಸ್ರಿ, ನೀವ್ ಏನ್ ಮಾಡ್ತೀರಿ, ಕಂಪ್ಲೇಂಟ್ ಕೊಡ್ತೀರಾ, ಕಂಪ್ಲೇಂಟ್ ಕೊಡ್ಬೋದ್ರಿ. 40 ರೈಡರ್ಸ್ ಗಳು ಎದುರು ನಿಂತಿದ್ವಿ. ಸ್ಟೋರ್ ಮ್ಯಾನೇಜರ್ SLP ಅಂತ ಇರ್ತಾರೆ, ಎಲ್ರಿಗೂ ಕ್ಲಿಯರ್ ಆಗಿ ಹೇಳಿದ್ವಿ, ಮೇಡಮ್ ಈ ತರ ನೀವೆಲ್ಲ ಇದ್ ಮಾಡಿದ್ರೆ ನಾವ್ ಇದ್ ಮಾಡಲ್ಲ, ಕಂಪ್ಲೇಂಟ್ ಕೊಟ್ರೆ ಇದ್ ಮಾಡ್ಕೊಟ್ರಿ, ನಾವ್ ಏನ್ ಮಾಡ್ಕೊಂತೀವಿ ಅಂದ್ರೆ ಅವ್ರೇನಿಲ್ಲ, ನಾವೇನ್ ಮಾಡ್ಕೊಂತೀವಿ ಗೊತ್ತಾಯ್ತು ಅಂತ ಹೋಗ್ರು. ಮತ್ತೆ ನಮ್ ಒಬ್ಬ ಫ್ರೆಂಡ್ ಏನ್ ಮಾಡ್ದ, ಅದ್ನ ನಾನು ವಿಡಿಯೋದಲ್ಲಿ ಹಾಕಿದೀನಿ. ಒಂದು ಆಂಟಿ ಅಂತ, ಅವ್ರು ಸಡನ್ ಆಗಿ ಆಂಟಿನೂ ಅಂದಿಲ್ಲ, ಒಂದ್ ಐಟಮ್ ಏನೋ ಮಿಸ್ ಆಗಿ ಕೈಯಲ್ಲಿ ಕೊಡೋ ಪಾಲು ಕೆಳಗಡೆ ಇಟ್ಟವನೆ, ನನ್ಗೆ ಆಂಟಿ ಅಂತಿದ್ದ ನನ್ನ ಕಾರಣಕ್ಕೆ ಅವ್ರು ಕಂಪ್ಲೇಂಟ್ ಮಾಡವ್ರೆ ಇಲ್ಲಿಗೆ ಕಸ್ಟಮರ್ ಕೇರ್ಗೆ. ಆಂಟಿ ಅಂದ್ರು ಅಂತ ಅಂದೇ ಇಲ್ಲ, ಇಲ್ಲ. ಈ ಐಟಮ್ ಕೆಳಗಡೆ ಇಟ್ಟಿದ್ದಾನೆ ಅಷ್ಟೇ. ರೆಗ್ಯುಲರ್ ಕಸ್ಟಮರ್ ಐಟಮ್ ಕೆಳಗಡೆ ಇಟ್ಟಾನೆ, ಅವ್ರ ರೆಗ್ಯುಲರ್ ಕಸ್ಟಮರ್ ಕೆಳಗಡೆ ಇಟ್ಟೋಗ ಅಂತ ಹೇಳ್ತಾರೆ. ಅವೇನ್ ಮಾಡೋಣ, ನಾರ್ಮಲ್ ಆಗಿ ಇಟ್ಟೋಗವ್ರೆ, ಕೈಯಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ ಬಿಹೇವಿಯರ್ ನೀಟ್ ಆಗಿಲ್ಲ, ಆಂಟಿ ಅಂದವ್ರೆ, ನನ್ಗೆ ಆಂಟಿ ಅಂತ ಕರೆದವ್ರೆ ಅಂತ ಹೇಳಿ ಅದನ್ನ ಕಂಪ್ಲೇಂಟ್ ಮಾಡವ್ರು. ಅವನ್ಗೆ, ಆ ಹುಡುಗನ್ಗೆ ಇದು ಜೂನ್ಸ್ ಮ್ಯಾನೇಜರ್, ಕ್ಲಸ್ಟರ್ ಮ್ಯಾನೇಜರ್, ಎಲ್ಲಾ ಮ್ಯಾನೇಜರ್ ಹಾಕಿ ಸೇರಿ ಬೈದ್ ಅವರು ಮಾಡಿದಾರೆ. ಈ ತರ ವರ್ಷ. ಮತ್ತೆ ಏನ್ ಮಾಡ್ಬಿಟ್ರು, ಸ್ವಲ್ಪ ಒಬ್ರು ಕಸ್ಟಮರ್ ಒಳಗಡೆ ಬಾಕ್ಲ್ ಹಾಕೊಂಡು ಸಡನ್ ಆಗಿ ಹೋಗ್ಬಿಟ್ಟವ್ರೆ, ಹೊರಗಡೆ ಹೋಗ್ಬಿಟ್ಟವ್ರೆ, ಅವ್ನ್ ಬ್ಲಾಕ್ ಹಾಕೊಂಡು. ಅವ್ರು ಒಳಗಡೆ ಇದ್ದಿದ್ದೇ ಗೊತ್ತಿಲ್ಲ. ಅದಾದ್ಮೇಲೆ ಕಳ್ಳ ಅಂತೇಳಿ ಎಕ್ಸ್ಪೀರಿಯನ್ಸ್ ರೈಡರ್ನೆ ಒಳಗಡೆ ಇಡ್ರಿ ಅಂತ ಹೇಳವ್ರೆ, ಒಳಗಡೆ ಹೋಗಾರೆ, ಬ್ಲಾಕ್ ಹಾಕೊಂಡು ಹೊರಗಡೆ ಹೋಗ್ಬಿಟ್ಟವ್ರೆ ನೋಡ್ಲಾರ. ಆಮೇಲೆ ಕಳ್ಳ ಅಂತ ಹಚ್ಚಿರಿ, ಪೊಲೀಸರನ್ನ ಕರ್ಸಿ ಇಶ್ಯೂ ಮಾಡಿದ್ರು. ಮತ್ತೆ ಅದನ್ನ ಕ್ಲಿಯರ್ ಮಾಡ್ಕೊಂಡು. ನೀವು ಆಗ್ಲೆಯಿಂದ ಲೈಕ್ ನೀವ್ ಅಂದ್ರಿ ಅಲ್ವಾ, ಈಗ ಏನೇ ಆದ್ರೂ ಟಿಕೆಟ್ ರೈಸ್ ಮಾಡ್ತಾರೆ, ಕಂಪ್ನಿಯವ್ರಿಗೆ ಮಾಡಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಂತ. ಕಂಪ್ನಿಯವರು ಈಗ ಬಿಗ್ ಬಾಸ್ಕೆಟ್ ಅನ್ನೋ ಕಂಪ್ನಿಯವ್ರು ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಅಥವಾ ಯಾವ ರೀತಿ ನಿಮ್ಗೆ ಪ್ರಾಬ್ಲಮ್ ಏನಾದ್ರು ಮಾಡ್ತಾರ ಈ ತರ ಸಿಚುವೇಶನ್? ನಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಅಂತ ಏನು ಮಾಡಲ್ಲ, ಬಟ್ ನಮ್ಗೆ ವಾರ್ನ್ ಮಾಡ್ತಾರೆ, ಈ ತರ ಇನ್ನೊಂದ್ಸರಿ ಆದ್ರೆ ಡೈರೆಕ್ಟ್ ಆಗಿ ಪರ್ಮನೆಂಟ್ ID ಬ್ಲಾಕ್ ಮಾಡ್ತೀವಿ. ಇಲ್ಲ ನಾವು ಸಣ್ಣ ಪುಟ್ಟ ತಪ್ಪಾದ್ರೆ 1 ಡೇ ಇಲ್ಲ 2 hour 3 hour ID ಬ್ಲಾಕ್ ಮಾಡ್ತಾರೆ. ಮಿನಿಮಮ್ ಏನಾದ್ರು ದೊಡ್ಡ ತಪ್ಪಾದ್ರೆ ಅದು ಪರ್ಮನೆಂಟ್, ಏನಾದ್ರು ಎಕ್ಸಾಂಪಲ್ ಮಿಸ್ಬಿಹೇವ್ ಮಾಡಿದ್ರೆ, ಅದು ಪ್ರೂವ್ ಆಗಿದ್ರೆ ಪರ್ಮನೆಂಟ್ ಬ್ಲಾಕ್ ID ಬ್ಲಾಕ್ ಮಾಡ್ತಾರೆ. ಅಂಡ್ ನೀವೇನಾದ್ರು ಕಂಪ್ನಿಗೆ ಈಗ ನೀವು ಕಂಪ್ನಿಲಿ ಕೆಲಸ ಮಾಡ್ತಿದ್ದಾಗ ಒಂದಷ್ಟು ಸಮಸ್ಯೆಗಳು ಫೇಸ್ ಮಾಡ್ತಿರ್ತೀರ, ಸೊ ಆ ತರ ಏನಾದ್ರು ಬಿಗ್ ಬಾಸ್ಕೆಟ್ ಅಲ್ಲಿ ಏನಾದ್ರು ಸಮಸ್ಯೆಗಳಂದ್ರೆ ಏನಿದೆ? ಸಮಸ್ಯೆಗಳಂತ ನಮ್ಮ ಸ್ಟೋರ್ ಅಲ್ಲಿ ಸಮಸ್ಯೆಗಳನ್ನ ಒಂದ್ ಸ್ವಲ್ಪ, ಈಗ ನಿಮ್ ಸ್ಟೋರ್ ಅಂತಾನೆ ಬೇಡ, ಯಾಕಂದ್ರೆ ನಿಮ್ ಸ್ಟೋರ್ ಅಂತಂದ್ರೆ ಮತ್ತೆ ನೀವು ಟಾರ್ಗೆಟ್ ಆಗ್ತಿಲ್ಲ. ಟೋಟಲ್ ಆಗಿ ಬಿಗ್ ಬಾಸ್ಕೆಟ್ ಅಲ್ಲಿ ಒಂದಷ್ಟು ಸಮಸ್ಯೆಗಳಿದಾವೆ. ಬಿಗ್ ಬಾಸ್ಕೆಟ್ ಅಲ್ಲಿ ಸಮಸ್ಯೆಗಳಿದೆ ಅಂದ್ರೆ ಅದೊಂದು ಸ್ವಲ್ಪ ಏನಂದ್ರೆ, ನಮ್ಗೆ ಆರ್ಡರ್ ಜಾಸ್ತಿ ಇಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಿರ್ತೀವಿ, ಒಂದ್ ಸ್ವಲ್ಪ ಲೇಜಿ ಆಗ್ಬಿಟ್ಟಿದ್ವಿ. ಆ ಹುಡುಗರು ರೆಗ್ಯುಲರ್ ಎನಿ ಟೈಮ್ ಲಾಗಿನ್ ಅವರು ಇರ್ಬೇಕು, ಎನಿ ಟೈಮ್ ಇರ್ಬೇಕು ಅನ್ನೋ ಕಾರಣಕ್ಕೆ ಏನ್ ಮಾಡ್ಬಿಡ್ತಾರೆ, ಒಂದೊಂದು ಹುಡುಗರು ಬೇಸರ ಆಗಿ ಮನೆಗೆ ಹೋಗ್ಬಿಡ್ತಾರೆ. ಆ ಟೈಮಲ್ಲಿ ಏನ್ ಮಾಡ್ಬಿಡ್ತಾರೆ, ಡೈರೆಕ್ಟ್ ಆರ್ಡರ್ಸ್ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ, ಸಡನ್ ಆಗಿ ಬಂದ್ಬಿಡುತ್ತೆ. ಆವಾಗ ID ಬ್ಲಾಕ್ ಮಾಡೋದು, ಇಲ್ಲ ಡಿಡಕ್ಷನ್ ಹಾಕೋದು. ಈಗ ಅಕಸ್ಮಾತ್ ಒಂದೊಂದ್ಸರಿ ಏನ್ ಮಾಡ್ಬಿಟ್ಟಿರ್ತಾರೆ, ಪಿಕ್ ಮಾಡಾಗ ಪಿಕ್ಕರ್ಸ್ ಏನ್ ಮಾಡಿರ್ತಾರೆ, ಐಟಮ್ ಒಂದೊಂದ್ಸರಿ ಮಿಸ್ ಆಗಿ
ಪಿನ್ನಲ್ಲಿ ಇಟ್ಟಿರಲ್ಲ, ಹ್ಮ್. ಹುಡುಗರು ಹಂಗೆ ಹೋಗ್ಬಿಟ್ಟಿರ್ತಾರೆ. ಹ್ಮ್. ಒಂದ್ ಏನ್ ಇಟ್ಟಿರ್ತಾರೆ ಐಟಮ್ ಅದ್ ತಗೊಂಡ್ ಹೋಗಿರ್ತಾರೆ, ಇಲ್ಲ ನೋಡ್ಕೊಂಡ್ಲಾರ ತಗೊಂಡ್ ಹೋಗಿರ್ತಾರೆ. ಹ್ಮ್. ಆ ಟೈಮಲ್ಲಿ ಏನಾಗ್ಬಿಡುತ್ತೆ, ಸಡನ್ ಆಗಿ ಐಬಿಎಂಡ್ ಆಗ್ಬಿಡುತ್ತೆ, ಓಕೆ. ಅಂದ್ರೆ ಐಟಮ್ ಮಿಸ್, ಐಟಮ್ ಮಿಸ್ ಅಂದ್ಬಿಟ್ಟು ನಿಮ್ಮೆಲ್ಲ ಟಿಕೆಟ್ ಯೂಸ್ ಮಾಡಿ ಟಿಕೆಟ್ ಪ್ರೈಸ್ ಡಿಡಕ್ಷನ್ ಬೀಳುತ್ತೆ, ಅವಾಗ ನಿಮ್ಗೇನು ಫೈನಲ್ ಬೀಳುತ್ತೆ. ಓಕೆ. ಮಿನಿಮಮ್ ಏನಿಲ್ಲ ಅಂದ್ರೂ 100, 200, 1000 ವರೆಗೂ ಐಟಮ್ ಕಾಸ್ಟ್ ಏನಿರ್ತದೆ ಅದು ಅದಕ್ಕಿಂತ ಡಬಲ್ ಡಬಲ್ ಆಗಿ ಬೀಳ್ತದೆ. ಹಾ. ಸೊ ಈಗ ಅಕಸ್ಮಾತ್ ಪಿಕ್ಕರ್ ಏನಾದ್ರು ಒಂದ್ ಐಟಮ್, ಈಗ ನಾನು ಒಂದು ಕಸ್ಟಮರ್ ಅನ್ಕೊಳ್ಳಿ, ನಾನೊಂದು 10 ಐಟಮ್ ಬುಕ್ ಮಾಡಿರ್ತೀನಿ, ಪಿಕ್ಕರ್ ಒಂದ್ 5 ಒಂದ್ 8 ಹಾಕಿರ್ತಾನೆ, ಒಂದ್ 2 ಮಿಸ್ ಮಾಡ್ಬಿಟ್ಟಿರ್ತಾನೆ. ಸೊ ಅದು ನೀವು ನೋಡ್ಕೊಂತೀರ ಅಲ್ಲಿ ಹೆಂಗೆ ಅದು ಪ್ರೊಸೆಸ್? ಅದು ನಮ್ಮ ಹತ್ರ ಐಟಮ್ ಶೋ ಆಗುತ್ತೆ ಬ್ರೋ, ಅದನ್ನ ಶೋ ಮಾಡಿ ನಾವು ಕಸ್ಟಮರ್ ಗೆ ಕೊಡ್ಬೇಕು. ಅಕಸ್ಮಾತ್ ಪಿಕ್ ಮಾಡುವಾಗ್ಲೂ ಅದು ತೋರಿಸ್ತಾರೆ ನಿಮ್ಗೆ? ಪಿಕ್ ಮಾಡಲ್ ತೋರ್ಸಲ್ಲ, ಓಕೆ. ನಾವು ಕಸ್ಟಮರ್ ಲೊಕೇಶನ್ ರೀಚ್ ಆದ್ಮೇಲೆ ಹಾ. ನಮ್ಗೆ ಐಟಮ್ ಈಗ ಅಕಸ್ಮಾತ್ ಬ್ರೋ ನಾನ್ ಪಿಕ್ಕರ್, ನಾನ್ ಏನ್ ಮಾಡ್ತೀನಿ, ಬೇಗ ಕೊಡೋ ಟೈಮ್ ಅಲ್ಲಿ 10 ಐಟಮ್ ಇರ್ತದೆ, 9 ಐಟಮ್ ಕೊಟ್ಟು ಒಂದ್ ಮೈನಸ್ ಕೊಟ್ಟಿರಲ್ಲ, ನಾನು ಹಾಕಿರಲ್ಲ, ನೀವು ತಗೊಂಡೋಗಿ ಕೊಟ್ಟಿರ್ತೀರಾ. ಅವಾಗ ಅಕಸ್ಮಾತ್ ಅದು ಅವರು ಐಟಮ್ ಇಲ್ಲ ಅಂತ ಟಿಕೆಟ್ ಪ್ರೈಸ್ ಮಾಡೋದು? ನಮ್ ಕಂಪ್ನಿ ರೂಲ್ಸ್ ಏನಿದೆ ಬ್ರೋ, ಐಟಮ್ ನೀಟಾಗಿ ಎಷ್ಟಿದೆ ಏನಿದೆ ನೋಡ್ಕೊಂಡು ಒಂದು ಫೋಟೋ ಕ್ಲಿಕ್ ಮಾಡಿ ಅದನ್ನೇ ನಾನು ಕೇಳಿದ್ದು, ನೀವು ಇಲ್ಲಿ ಫಸ್ಟ್ ಫೋಟೋ ಕ್ಲಿಕ್ ಮಾಡ್ಕೊಂತೀರಾ ಇಲ್ಲ ಅಲ್ಲಿ ಮಾಡ್ಬೇಕು. ಕಸ್ಟಮರ್ ಲೊಕೇಶನ್ ಅಲ್ಲಿ ಕಸ್ಟಮರ್ ಮುಂದ್ಗಡೆನೆ ಐಟಮ್ ನೋಡ್ಕೊಂಡು ಕರೆಕ್ಟ್ ಆಗಿದ್ಯಾ ಒಂದ್ ಫೋಟೋ ತಕೊಂಡು ಆಪ್ ಹಾಕ್ಬೇಕು. ಅವಾಗ ಇವರು ಇಲ್ಲಿ ಪಿಕ್ಕರ್ಸ್ ಫೋಟೋ ಅಕಸ್ಮಾತ್ ಏನಾದ್ರೂ ಪಿಕ್ಕರ್ ತಪ್ಪು ಮಾಡಿದ್ರೆ ಪಿಕ್ಕರ್ ಮ್ಯಾನೇಜರ್ ಗೆ ಬಿಟ್ಟಿರೋದು, ಇದು ನಮ್ ರೈಡರ್ ನೇನು ಕೇಳೋ ಅಂತ ಹೇಳಿ. ಅಕಸ್ಮಾತ್ ಪಿಕ್ಕರ್ ಪಿಕ್ ಮಾಡಿದ್ರು ನಾವು ಐಟಮ್ ತಗೊಂಡ್ ಹೋಗಿರ್ಲಿಲ್ಲ ಅಂದ್ರೆ ಮಿಸ್ ಆಗಿದ್ರೆ ನಮ್ದೇ ಜವಾಬ್ದಾರಿ ಅಷ್ಟೇ. ಓಕೆ ಬ್ರೋ, ನಿಮ್ಗೆ ಏನಾದ್ರು ಇಲ್ಲಿವರೆಗೂ ಇನ್ಸೆಂಟಿವ್ಸ್ ಆಗಿರ್ಬೋದು, ಸರ್ಜಿಗಳಾಗಿರ್ಬೋದು, ಇಲ್ಲ ಏನಾದ್ರು ವಿಚಾರಗಳಲ್ಲಿ ನಿಮ್ಗೆ ಏನಾದ್ರು ತೊಂದರೆಗಳಾಗಿದಾವ ಬಿಸ್ನೆಸ್ ಇಲ್ಲ ಇನ್ನೂವರೆಗೆ ಈ ವಿಷಯದಲ್ಲಿ, ಪೇಮೆಂಟ್ ವಿಷಯದಲ್ಲಿ ಅಥವಾ ಈ ಸರ್ಜ್ ವಿಷಯದಲ್ಲಿ, ಇನ್ಸೆಂಟಿವ್ ಯಾವುದೇ ರೀತಿ ಮೋಸ ಆಗಿಲ್ಲ. ಪ್ರತಿ ಒಂದು ಎಲ್ಲಾನು ಒಂದು ದಿನ ಬಂದಿರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಬರುತ್ತೆ. ಈಗ ಒಂದೊಂದು ಟೆಕ್ ಇಶ್ಯೂ ಇರುತ್ತೆ, ಈ ಪೇಮೆಂಟ್ ವಿಷಯದಲ್ಲಿ ಇವತ್ತು ಬರ್ಲಿಲ್ಲ ಅಂದ್ರೆ ನಾಳೆ ಬರುತ್ತೆ. ಓಕೆ. ಈಗ ನಿಮ್ಗೆ ಸ್ಟೋರ್ಗೆ ಅಂತ ಮ್ಯಾನೇಜರ್ ಕೊಟ್ಟಿರ್ತಾರೆ, ಮತ್ತೆ ಏರಿಯಾ ಮ್ಯಾನೇಜರ್ ಕೊಟ್ಟಿರ್ತಾರೆ. ಈಗ ನಿಮ್ಗೆ ಏನಾದ್ರು ಸಮಸ್ಯೆ ಅಂತ ಹೋದಾಗ, ಈಗ ನಾಟ್ ಓನ್ಲಿ ನಿಮ್ಮದಂತಾನೆ ಈ ಬಿಗ್ ಬಾಸ್ಕೆಟ್ ಅಲ್ಲಿ TL ಗಳೆಲ್ಲ ಹೆಂಗ್ ವರ್ಕ್ ಮಾಡ್ತಿರ್ತಾರೆ? ಈಗ ಬೇರೆ ಬೇರೆ ಅಪ್ಲಿಕೇಶನ್ ನೋಡಿದ್ರೆ ಸರಿಯಾಗಿ ವರ್ಕ್ ಮಾಡಲ್ಲ, ಕಂಪ್ಲೇಂಟ್ಸ್ ತುಂಬಾ ಇದೆ, ಏನಾದ್ರು ಹೇಳಿದ್ರೆ ಬೇಗ ಕೆಲಸ ಮಾಡ್ಕೊಳಲ್ಲ ಅಂತ. ಸೊ ನಿಮ್ಮದ್ರಲ್ಲಿ ಹೆಂಗೆ? ನಮ್ಮಲ್ಲಿ ಕ್ಲಿಕ್ ಆಗಿ ಸಡನ್ ಆಗಿ ಒಂದ್ ಏನಾದ್ರು ಸಮಸ್ಯೆ ಬಂತು, ಈಗ ರೈಡರ್ದೇ ಆಗ್ಲಿ ಪಿಕ್ಕರ್ದೇ ಆಗ್ಲಿ, ಈಗ ಇನ್ಚಾರ್ಜ್ ಗಳದೇ ಆಗ್ಲಿ, ಯಾರದೇ ಪಿಕ್ ಬಂದ್ರು ಸಡನ್ ಆಗಿ ನಮ್ಗೆ ವೀಕ್ಲಿ ಒಂದ್ 2 ರಿಂದ 3 ಸರಿ ಕ್ಲಸ್ಟರ್ ಮ್ಯಾನೇಜರ್ ಅಂತ ಹೇಳಿ ಒಬ್ರು ಬರ್ತಾರೆ. ಅವ್ರು ಬಂದು ವಿಚಾರಣೆ ಮಾಡ್ಕೊಂಡು ಹೋಗ್ತಾರೆ. ಅದೇನೋ ದೊಡ್ಡ ಸಮಸ್ಯೆ ಇತ್ತು ಅವ್ರು ಬರ್ತಾರೆ. ನಾರ್ಮಲ್ ಆಗಿ ಏನಾದ್ರು ಸಮಸ್ಯೆಗಳಿದ್ರೆ ಮ್ಯಾನೇಜರ್ ಸರ್, ಇಲ್ಲ ಅಂದ್ರೆ ಇನ್ಚಾರ್ಜ್ ಅವರು, ಇಲ್ಲ ಮತ್ತೆ ನಮ್ಮ HR ಅವ್ರು ಬರ್ತಾರೆ. HR ಅವ್ರು ಬಂದು ಅದನ್ನ ಕ್ಲಿಯರ್ ಮಾಡಿ ಸಡನ್ ಆಗಿ ಬರ್ತಾರೆ. ಒಂದು ಬಾಳ ಇವತ್ತಾಗಿತ್ತ ನಾಳೆ ಬಂದೇ ಬರ್ತಾರೆ. ಅವ್ರ ಟೈಮ್ ಇತ್ತು ಇವತ್ತೇ ಬರ್ತಾರೆ. ಯಾವಾಗಂದ್ರೆ ಅವಾಗ ವಿಸಿಟ್ ಮಾಡೇ ಮಾಡ್ತಾರೆ. ಸೊ ಏನಾದ್ರು ಸಮಸ್ಯೆ ಅಂತ ನಿಮ್ಗೆ ಹೇಳಿದ್ರೆ ತಕ್ಷಣ ಬರ್ತಾರೆ, ಮಾಡ್ಕೊಡ್ತಾರೆ. ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಅದು ಬಿಟ್ಟು ಬೇರೆ ಇನ್ನ ಮಾತಾಡೋದಾದ್ರೆ, ಇನ್ನ ಮತ್ತೆ ನಿಮ್ ಕಾಂಟೆಂಟ್ ಬರೋದಾದ್ರೆ ನಿಮ್ ವಿಚಾರ ಮತ್ತೆ ಇನ್ನು ಯಾವ ತರ ಮಾಡ್ಬೇಕು ಅಂತ ನನಗೆ ಒಂದು ಮುಂದೆ ನನಗೆ ಸಿಟಿಯಲ್ಲಿ ಅಂತ ಬಂದ್ರೆ ಒಂದಿಷ್ಟು ಇವಾಗ ಕೆಲವಿಷ್ಟು ಪಾರ್ಕ್ಗಳು ಮತ್ತೆ ಕಸಗಳ ಈ ತರ ಚೆಲ್ಲಿರ್ತಾರೆ, ಬೋರ್ಡ್ ಹಾಕಿರ್ತಾರೆ, ಈಗ ಇಲ್ಲಿ ಕಸ ಹಾಕ್ಬೇಡಿ ಅಂತ ಹೇಳಿ ಕಂಪಲ್ಸರಿ ಹಾಕಿರ್ತಾರೆ. ಬಟ್ BBMP ಅವರು ಅದ್ರ ಬಗ್ಗೆ ಯಾಕೆ ಈಗ BBMP ಅವರೇ ಬೋರ್ಡ್ ಹಾಕಿರ್ತಾರೆ, ಬಟ್ BBMP ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳಲ್ಲ. ಮತ್ತೆ ಒಂದಿಷ್ಟು ಪಾರ್ಕ್ಗಳು ಅಲ್ಲಿ ಜನನೂ ಇರಲ್ಲ, ವೇಸ್ಟ್ ಆಗಿರುತ್ತೆ. ಆ ಪಾರ್ಕ್ ಗಳ ಕಟ್ಟ ಬದಲು ಒಂದಿಷ್ಟು ರೋಡ್ಗಳು ಡೆವಲಪ್ಮೆಂಟ್ ಮಾಡ್ಬೇಕು, ರೋಡ್ ಡೆವಲಪ್ಮೆಂಟ್ ಮಾಡ್ಬೋದು, ಇಲ್ಲ ಅಂತ ಪಾರ್ಕಿಂಗ್ ಪ್ಲೇಸ್ ಡೆವಲಪ್ಮೆಂಟ್ ಮಾಡ್ಬೋದು, ಇಲ್ಲ ಅದ್ರ ಜಾಗದಲ್ಲಿ ಏನಾದ್ರು ಒಂದು ಎಜುಕೇಶನ್ ಪರ್ಪಸ್ ಏನಾದ್ರು ಮಾಡ್ಬೋದು. ಇವಾಗ ಅವ್ರ ಅಮೌಂಟ್ ಇದ್ ಮಾಡಕ್ಕೋಸ್ಕರ ಬೇರೆ ಯಾವ್ದೋ ಇದ್ ಮಾಡ್ಕೊಂಡು, ಇವಾಗ ಹಳ್ಳಿ ಕಡೆ ನಾರ್ಮಲ್ ಆಗಿ ಈ ತರಾನು ಈಗ ಪ್ಲೇಸ್ ಇಲ್ಲ. ಒಂದು ಕೆಟ್ಟದಾಗಿರೋ ಏರಿಯಾ, ತಿಪ್ಪೆಗುಂಡಿ ಆಗ್ಲಿ, ಚರಂಡಿ ಆಗ್ಲಿ, ಒಂದು ಯಾವುದೇ ರೀತಿ ಸಣ್ಣ ಪುಟ್ಟ ಡೆವಲಪ್ಮೆಂಟ್ ಇಲ್ಲ. ಅದಕ್ಕಾಗಿ ನಮ್ ಎಸ್ಪೆಷಲಿ ಯಾದಗಿರಿ, ಗುಲ್ಬರ್ಗ, ಬಿಜಾಪುರ ಈ ತರ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಪ್ಲೇಸ್ ಗಳು ವರ್ಸ್ಟ್ ಆಗಿ ಡೆವಲಪ್ಮೆಂಟ್ ಆಗಿದೆ. ವರ್ಸ್ಟ್ ಡೆವಲಪ್ಮೆಂಟೇ ವರ್ಸ್ಟ್. ಅಂದಾಗಿ ಅಲ್ಲಿ ಯೋಚನೆಗಳು ಇಟ್ಕೊಂಡು ಇಲ್ಲಿ ಬೆಂಗಳೂರಿಗೂ ಮತ್ತು ನಮ್ಮ ಉತ್ತರ ಕರ್ನಾಟಕ ಕಂಪೇರ್ ಮಾಡಿದಾಗ ಇಲ್ಲಿ ಜನಗಳೇ ತಿರುಗಾಡ್ಲಾರಂತ ಪ್ಲೇಸ್ಗೂ ಡೆವಲಪ್ಮೆಂಟ್ ಆಗಿದೆ. ರೆಗ್ಯುಲರ್ ತಿರುಗಾಡಂತ ಜನಗಳಲ್ಲಿ ಡೆವಲಪ್ಮೆಂಟ್ ಇಲ್ಲ ಅನ್ನೋ ಕಾರಣಕ್ಕೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ವಾಯ್ಸ್ ಮಾಡಿ ನಾನು ನಾರ್ಮಲ್ ಕಂಟೆಂಟ್ ಅಂತ ಅನ್ಕೊಂಡು ವಿಡಿಯೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಂದು ಒಂದು ಇದು ಮುಂದಿಂದ ಮಾಡ್ಬೇಕು ಅಂತ. ಅದ್ರ ಸಪೋರ್ಟ್ ಸಿಕ್ಕರೆ ಮಾಡ್ತೀನಿ, ಬಟ್ ಸ್ವಲ್ಪ ಎಜುಕೇಶನ್ ಮತ್ತೆ ಎಜುಕೇಶನ್ ಕಡೆನೂ ನೋಡ್ಬೇಕು ಅಂತ. ಈಗ ಒಂದ್ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು ರೀಸೆಂಟ್ ಆಗಿ, ಅದಕ್ಕೆ ಇನ್ನು ವಿಡಿಯೋ ಕಂಪ್ಲೀಟ್ ಆಗ್ತಾ ಇಲ್ಲ.
ಸಡನ್ ಆಗಿ ಅವತ್ತು ಬಂದು ಗುದ್ದಿ ಆಕ್ಸಿಡೆಂಟ್ ಆಗಿತ್ತು. ಅದಕ್ಕಾಗಿ ಸ್ವಲ್ಪ ವಿಡಿಯೋ ಸ್ಟಾಪ್ ಮಾಡಿದ್ದೆ. ಓಕೆ